हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्य गुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् निरमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम। हरिः ओम् ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸು ರಚಿಸಿದ ಭವ್ಯ ಗ್ರಂಥ ಮಾಲಿಕಾ ಗದ್ಯ ರೂಪವಾಗಿದೆ. 180 ಗದ್ಯಗಳು, 18 ಪುರಾಣವನ್ನು 16 ಸಾರಿ ಓದಿದ ನಂತರ ತಿಳಿಯುವ ಶಾಸ್ತ್ರ ಪ್ರಮೇಯಗಳಾಗಿದೆ. ಮನುಷ್ಯನ ಆಯಸ್ಸು ಅತಿ ಅಲ್ಪ. ಆಯುಸ್ಸಿನಲ್ಲಿ ಅವನಿಗೆ ಆದಿವ್ಯಾಧಿಗಳಿಂದ ಸಂತೃಪ್ತನಾಗಿದ್ದಾಗ ಯಾವ ಉನ್ನತ ಕೆಲಸವನ್ನು ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ಬಾಲ್ಯಾವಸ್ಥೆಯಲ್ಲಿ ಅಜ್ಞಾನಾವಸ್ಥೆ, ಯೌವನಾವಸ್ಥೆಯಲ್ಲಿ ಮೋಹಾವಸ್ಥೆ, ವೃದ್ಧ ವಾರ್ಧಕ್ಯಾವಸ್ಥೆಯಲ್ಲಿ ರೋಗ ಪೀಡಿತ. ಈ ರೀತಿಯಲ್ಲಿ ಜೀವನ ಪೂರ್ತಿಯಾಗಿ ಪ್ರತಿಬಂಧಕಗಳಿಗೆ ಅನೇಕ ಸಾಲಾಗಿ ನಿಂತಿರುತ್ತದೆ. ಈ ಮಧ್ಯದಲ್ಲಿ ಭಗವಂತ ಪ್ರತಿದಿನ ನಮ್ಮನ್ನು ಎಚ್ಚರಿಸ್ತಾ ಇರುತ್ತಾನೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಮತ್ತು ಬೆಳಗ್ಗೆ, ಈ ರೀತಿಯಲ್ಲಿ ಚಕ್ರಕೋಪಾದಿಯಲ್ಲಿ ಭಗವಂತನು ನಮ್ಮನ್ನು ಮಲಗಿಸಿ ತಟ್ಟಿಸಿ ಮಲಗಿಸುತ್ತಾನೆ, ಎಬ್ಬಿಸಿ ತಟ್ಟಿಸಿ ಏಳಿಸುತ್ತಾನೆ. ಇದರ ಅಭಿಪ್ರಾಯವನ್ನು ನಾವು ಕೇಳಿದಾಗ ಪುರಾಣದಲ್ಲಿ ಎಲ್ಲರನ್ನೂ ಭಗವಂತನೇ ಎಬ್ಬಿಸಿದ್ದಾನೆ, ಅಷ್ಟೇ ಅಲ್ಲ ನಮ್ಮನ್ನು ಇಂದಿಗೂ ಎಬ್ಬಿಸುತ್ತಿದ್ದಾನೆ. ಯಾತಕ್ಕೋಸ್ಕರವಾಗಿ ಎಬ್ಬಿಸುತ್ತಿದ್ದಾನೆ? ಎದ್ದು ನಾವು ಬೆಡ್ ಕಾಫಿಯನ್ನು ತಗೊಂಬೋದಾಗಲಿ, ಉದ್ಯೋಗಕ್ಕಾಗಿ ದೇಶಾಂತರ ಹೋಗುವುದಕ್ಕಾಗಲಿ, ಈ ರೀತಿಯಾಗಿ ನಾವು ಕಾಲವನ್ನು ವ್ಯರ್ಥವಾಗಿ ಕಳೆಯುವುದಕ್ಕೋಸ್ಕರವಲ್ಲ, ಭಗವಂತನ ಚಿಂತನೆ ಮಾಡುವುದಕ್ಕೋಸ್ಕರವಾಗಿ ಎಬ್ಬಿಸುತ್ತಾ ಇದ್ದಾನೆ. ಹರಿಸ್ಮರಣೆ ಮಾಡು ನಿರಂತರ ಎಂಬುದು ದಾಸರ ಸಂದೇಶವಾಗಿದೆ. ಆದ್ದರಿಂದ ಭಗವಂತ ಎಬ್ಬಿಸಿದ. ಭಗವಂತ ನಮ್ಮನ್ನು ಬೆಳಗ್ಗೆ ಇಲ್ಲದಿದ್ದರೆ ನಾವು ಏನು ಸ್ಮರಣೆ ಮಾಡೋಕ್ಕೆ ಸಾಧ್ಯವಾಗುತ್ತಿತ್ತು? ಆದ್ದರಿಂದ ಬೆಳಗ್ಗೆ ಎದ್ದ ಕೂಡಲೇ 2 ಕರಗಳಲ್ಲಿರ್ತಕ್ಕಂತಹ ಭಗವಂತನ ಸ್ಮರಣೆ ಮಾಡಬೇಕು. ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸದಾ. ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸದಾ ಗೋರಿ ಪ್ರಭಾತೆ ಕರದರ್ಶನಂ. ಗೋವಿಂದಂ ಅಂತ ಹೇಳಿ ಗೋವಿಂದ ಸ್ಮರಣೆ ಮಾಡಿ, ಲಕ್ಷ್ಮೀನ ಸ್ಮರಣೆ ಮಾಡಿ ಅಂತ ಹೇಳಿದ್ದಾರೆ. ಗೋವಿಂದ ಅಂದರೆ ಗೋವಿಹಿ ವೇದದ ಅಂದರೆ ವೇದದಿಂದ ವೇದ್ಯನಾದವನು ಭಗವಂತ. ಅವನನ್ನು ಕರದ ಅಗ್ರದಲ್ಲಿ ನೀವು ಚಿಂತನೆ ಮಾಡಬೇಕು. ಏಕೆಂದರೆ ಕರ ಅಂದರೆ ಏನು? ನಾವು ಮಾಡುವ ಪ್ರತಿಯೊಂದು ಜೀವನ ಪೂರ್ತಿಯಾಗಿ ನಾವು ಮಾಡತಕ್ಕಂಥ ಕೆಲಸದ ಕೇಂದ್ರ ಯಾವುದು? ಈ ಹಸ್ತವೇ ಆಗಿದೆ. ಹಸ್ತ ಶುದ್ಧಿ ಇದ್ದರೆ ನಮ್ಮ ಜೀವನವೇ ಶುದ್ಧಿಯಾಗಿರುತ್ತದೆ. ಹಸ್ತ ಬಲಯುಕ್ತವಾಗಿದ್ದರೆ ನಮಗೆ ದೇಹಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಒದಗಿಸಿಕೊಡುತ್ತದೆ. ಆದ್ದರಿಂದ ಹಸ್ತದ ಮೂಲಕವಾಗಿ ನಾವು ಕರಾಗ್ರೇ ವಸತೆ ಲಕ್ಷ್ಮೀ. ಲಕ್ಷ್ಮೀ ಅಕ್ಷರಗಳಲ್ಲಿ ಅಕ್ಷರ ಪುರುಷಳಾಗಿರ್ತಕ್ಕಂಥವಳು, ಅವಳು ಸ್ಮರಣೆ ಮಾಡಬೇಕು. ಅವಳು ಪುರುಷಳು, ಆದರೆ ಅಕ್ಷರ ಪುರುಷಳು. ಭಗವಂತನಿಗೆ ಅತ್ಯಂತ ಸಮೀಪ ಇರತಕ್ಕಂಥವಳು ಅಕ್ಷರ ಪುರುಷಳು ಮಾತ್ರ. ಆದ್ದರಿಂದ ನಾವು ಭಗವಂತನ ಒಲಿಸಿಕೊಳ್ಳಬೇಕೆಂದರೆ ಲಕ್ಷ್ಮಿಯ ವಿಶೇಷ ಅನುಗ್ರಹ ಇರಲೇಬೇಕು. ಲಕ್ಷ್ಮಿ ಸಹಿತವಾಗಿಯೇ ಭಗವಂತ ನಾವು ಧ್ಯಾನಿಸಬೇಕು. ಕರಾಗ್ರೇ ವಸತೆ ಲಕ್ಷ್ಮಿ. ಕರಮೂಲೆ ಲಕ್ಷ್ಮೀದೇವಿ ಅತ್ಯಂತ ಪವಿತ್ರಳು ಎಂದು ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ಇಲ್ಲಿ ಅಗ್ರದಲ್ಲಿ, ಮಧ್ಯದಲ್ಲಿ, ಮೂಲದಲ್ಲಿ
ಲಕ್ಷ್ಮಿಯನ್ನು, ಸರಸ್ವತಿಯನ್ನು, ಪಾರ್ವತಿಯನ್ನು, ಶಕ್ತಿ ದೇವತೆಯನ್ನು, ವಿದ್ಯಾದೇವತೆಯನ್ನು, ಸಂಪತ್ ದೇವತೆಯನ್ನು ನೆನೆಸಿಕೊಂಡು ಇದೆಲ್ಲವನ್ನು ನಾವು ಭಗವಂತನ ನಾಮಸ್ಮರಣೆಗೋಸ್ಕರವಾಗಿ ಸಾಧನಕ್ಕೋಸ್ಕರ ಬಳಸಿಕೊಳ್ಳಬೇಕು. ಆದ್ದರಿಂದ ಭಗವಂತ ನಮ್ಮನ್ನು ತಟ್ಟಿ ಎಬ್ಬಿಸಿದ್ದಾನೆ ಅರುಣೋದಯ ಕಾಲದಲ್ಲಿ. ಹೀಗೆ ಎಬ್ಬಿಸಿದಾಗ ಭಗವಂತನ ಸ್ಮರಣೆಯನ್ನು ಈ ಜೀವನದಲ್ಲಿ ಮಾಡದೇ ಹೋದರೆ, ಅದೇ ನಿರಂತರ ಹೆಚ್ಚಿನ ನಿದ್ದೆಯಾಗಿಬಿಟ್ಟರೆ ಅದು ಈ ಶರೀರ ಪತನವಾಗುವ ಕಾಲ ಎಂದೆನಿಸಿಕೊಳ್ಳುತ್ತೆ. ಶರೀರ ಪತನವಾದ ಮೇಲೆ ಯಾವ ಸಾಧನವನ್ನೂ ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಸಾಧನ ಶರೀರವಿದು ಎಂಬತಕ್ಕಂತಾಗಿ ದಾಸರೇ ತಿಳಿಸಿಕೊಟ್ಟಿದ್ದಾರೆ. ನಾವು ಈ ಅಮೃತ ವಚನವನ್ನು ನಾವು ಕೇಳದಿದ್ದರೆ, ಶರೀರ ಮುಗಿದು ಹೋದ ಮೇಲೆ ನಾವು ಅದಕ್ಕಾಗಿ ವ್ಯರ್ಥವಾಗಿ ತಪ್ಪಿಸಿದರೆ ಏನು ಪ್ರಯೋಜನ? ತಪ್ಪಿಸಬಾರದು, ತಪಸ್ಸು ಮಾಡಬೇಕು. ತಪಸ್ಸು ಅಂದರೆ ಏನು? ದೈಹಿಕ ಮಾನಸಿಕ ಏಕಾಗ್ರತೆಯನ್ನೇ ಹೊಂದುವುದೇ ತಪ ಆಲೋಚನೆ ಎಂಬುದರ್ಥ. ಆಲೋಚನೆ ಅಂದರೆ ಏನರ್ಥ? ಭಗವಂತನ ವಿಶೇಷಾಕಾರವಾಗಿ ಸರ್ವಗುಣ ಸಂಪೂರ್ಣ, ಸರ್ವದೋಷ ವಿದೂರತ್ವ ಎಂಬ ಚಿಂತಿಸುವುದೇ ತಪಸ್ಸು. ಇದನ್ನು ತಿಳಿಸಿಕೊಡೋಕ್ಕೋಸ್ಕರವಾಗಿ ಪುರಂದರದಾಸರು 81ನೆಯ ಗದ್ಯದಲ್ಲಿ ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ನಮ್ಮ ಪ್ರತಿದಿನ ಪ್ರಾರಂಭವಾಗುವುದು ಪುರಾಣದಿಂದ. ಪುರಾಣ ನಮಗೆ ಪ್ರಸಕ್ತವಾದ ವಸ್ತುವಾದರೆ ಅದರಿಂದ ಪ್ರತಿಪಾದ್ಯನಾದವನು ಪುರುಷೋತ್ತಮ ಎಂಬುದನ್ನಾಗಿ ನಾವು ತಿಳಿದುಕೊಳ್ಳಿ. ನಾವು ಭಗವಂತ ಕೇಂದ್ರೀಕೃತ ಮಾಡಿಕೊಂಡಾಗ ಮಾತ್ರ ನಮ್ಮ ಸ್ಥಿರವಾದ ಬುದ್ಧಿ ಬರುತ್ತೆ. ಇಲ್ಲದೆ ಹೋದರೆ ನಾವು ಪುರಾಣದಲ್ಲಿ ಬೇರೆ ಬೇರೆ ಮಾರ್ಗದಲ್ಲಿ, ಪುರಾಣದಲ್ಲಿ ಇರತಕ್ಕಂಥ ಅದು ಮಹಾಕಾವ್ಯವಾದ್ದರಿಂದ ಕಾವ್ಯದಲ್ಲಿ ಎಲ್ಲರ ಸಹ ಇರುತ್ತದೆ. ಆದರೆ ನಮಗೆ ಬೇಕಾದ ಭಕ್ತಿ ರಸ ಮಾತ್ರ. ಅದನ್ನು ವೃದ್ಧಿ ಮಾಡೋಕ್ಕೋಸ್ಕರವಾಗಿ ಏನು ಮಾಡಬೇಕು? ಪುರುಷೋತ್ತಮನನ್ನು ಆರಾಧಿಸಬೇಕು. ಆದ್ದರಿಂದ ಪುರಾಣವನ್ನು ಪುರಂದರದಾಸರು ನಿರ್ದೇಶ ಮಾಡಿ, ಅದರಲ್ಲಿ ಪುರಂದರದಾಸರು ಪುರುಷೋತ್ತಮನನ್ನು ಮಾತ್ರ ನೀವು ಮುಖ್ಯ ಗಮನದಲ್ಲಿಟ್ಟುಕೊಳ್ಳಿ ಎಂದು ನಮಗೆ ನಿಶ್ಚಯವಾದ ತತ್ವವನ್ನು ಉದ್ದೇಶ ಮಾಡಿ ಗುರುಗಳ ಉಪಾಧಿಯಲ್ಲಿ ಮಾರ್ಗದರ್ಶನವನ್ನು ತೋರಿಸಿದ್ದಾರೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬ 81ನೇ ಗದ್ಯದ ಮೂಲಕ ನಾವು ಅನೇಕ ಪುರಾಣ ವಾಕ್ಯಗಳನ್ನು ನೋಡುತ್ತಿದ್ದೆವು. ಪ್ರಸ್ತುತ ಮಾಸ್ಯ ಪುರಾಣದ ಮುಂದಿನ ವಾಕ್ಯ: ಹರಿತಾಪಸನಾಮೋಸೌ ಜಾತಸ್ತಪಸಿ ವೈ ಪುನಃ ಗಜೇಂದ್ರ ಮೋಚಯಾಮಾಸ ಸಸಜ್ಜ ಸಾ ಜಗದ್ವಿಭುಃ. ಅತಿ ಮಹೋನ್ನತವಾದ ಭಾಗವನ್ನು ನಮಗೆ ಇಲ್ಲಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದನ್ನು ನಿರ್ದೇಶಿಸಲು, ಅದರ ವಿಸ್ತಾರವಾಗಿ ತಿಳಿದುಕೊಳ್ಳಲು ನಮ್ಮ ದೇಹದಲ್ಲೇ ಆಗತಕ್ಕಂತಹ ಪರಿಣಾಮವನ್ನು ವಿವರಿಸುತ್ತಿದ್ದಾರೆ. ಅದು ಗಜೇಂದ್ರನ ನೆಪದಿಂದ. ಇಲ್ಲಿ ಪುರಾಣದ ವ್ಯಕ್ತಿ ಗಜೇಂದ್ರ. ಗಜೇಂದ್ರ ಬಂದ ಕೂಡಲೇ ನಮ್ಮ ಅಷ್ಟು ಮನಸ್ಸು ಗಜೇಂದ್ರನಲ್ಲಿ ಕೇಂದ್ರೀಕೃತ ಮಾಡಿ, ಗಜೇಂದ್ರವೆಂಬ ಜೀವನನ್ನು ನಾವು ಅವನ ಗುಣ ಮತ್ತು ಅವಗುಣವನ್ನು ಅಳೆಯುವುದರಲ್ಲಿ ನಾವು ತತ್ಪರರಾಗಬಾರದು. ಆ ಗಜೇಂದ್ರನಲ್ಲಿರ್ತಕ್ಕಂಥ ಅವಗುಣಗಳನ್ನು ಏನು ವೇದವ್ಯಾಸರು ತಿಳಿಸಿದ್ದಾರೆ, ಅದು ನಮ್ಮಲ್ಲೇ ಇದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಅಲ್ಲಿ ಹೆಸರು ಮಾತ್ರ ಗಜೇಂದ್ರ, ಆದರೆ ಗಜೇಂದ್ರ ನಾಮಕನಾಗಿ ನಿನ್ನಲ್ಲೇ ಹೊತ್ತಿದೆ ಎಂಬುದನ್ನಾಗಿ ಆತ್ಮ ಸಾಕ್ಷಾತ್ಕಾರ. ನಮ್ಮ ಭಗವಂತ ನಮ್ಮನ್ನು ತಿದ್ದುವುದು ಹೇಗೆ? ಪರರಲ್ಲಿರ್ತಕ್ಕಂಥ ದೋಷವನ್ನು ತೋರಿಸಿ ಆಖ್ಯಾನ ಹೇಳುವಂತೆ ಹೇಳುತ್ತಾರೆ. ಏಕೆಂದರೆ ಅದು ನಮ್ಮ ದೋಷವೂ ಆಗಿರುತ್ತೆ. ಜೀವನದಲ್ಲಿ ಅನೇಕ ದೋಷಗಳು ಸಮಾನವಾಗಿರುತ್ತದೆ. ಆದ್ದರಿಂದ ನಮ್ಮ ದೋಷವನ್ನು ಎತ್ತಿ ತೋರಿಸಿದರೆ ಎಂಥವರಿಗಾದರೂ ಕೋಪ ಬರುತ್ತದೆ. ಅವರು ತಿದ್ದುಕೊಳ್ಳಲು ಸಮರ್ಥರಾಗುವುದಿಲ್ಲ, ಸಿದ್ಧರಾಗುವುದಿಲ್ಲ. ಆದರೆ ನಮ್ಮ ಪಕ್ಕದಲ್ಲಿದ್ದವರ ದೋಷ ಅಂತ ತಿಳಿಸಿ ಹೇಳಿದಾಗ ಅದು ನಮ್ಮ ದೋಷವನ್ನೇ ವೇದವ್ಯಾಸರು ಹೇಳುತ್ತಿದ್ದಾರೆ ಎಂಬತಕ್ಕಂಥದ್ದು ಒಬ್ಬ ಉತ್ತಮವಾದ ಅಧ್ಯಾಪಕ ನಮ್ಮಲ್ಲಿರೋ ದೋಷವನ್ನು ನಮ್ಮ ಸುತ್ತಮುತ್ತಲಿನ ದೋಷದ ಹೊಂದಿಗೆ ನಮಗೆ ತಿಳಿಸಿದಾಗ ನಮಗೆ ದರ್ಪಣದಲ್ಲಿ ಕಾಣುವಂತೆ ನಮ್ಮ ದೋಷವನ್ನು ಅವನಲ್ಲಿ ನಾವು ಕಂಡುಕೊಳ್ಳುತ್ತೇವೆ.
ಆಗ ಆ ವಿದ್ಯಾರ್ಥಿಗೆ ಅರಿವಾಗುತ್ತದೆ, ಇದು ನನ್ನನ್ನೇ ಗುರುಗಳು ಹೇಳುತ್ತಿದ್ದಾರೆ, ಆದರೆ ನನ್ನ ಪಕ್ಕದಲ್ಲಿ ನನ್ನ ಹೆಸರನ್ನು ಹೇಳ್ತಾ ಇದ್ದಾರೆ ಅಷ್ಟೇ, ಇದು ಅವನದಲ್ಲ, ಇದು ನನ್ನ ದೋಷ, ಇದು ಮಾರ್ಮಿಕವಾಗಿ ತಿಳಿಯುತ್ತದೆ. ಇದು ಗುರುಗಳು ಉಪದೇಶ ಮಾಡತಕ್ಕಂಥ ಜಾಣ್ಮೆಯೂ ಆಗಿದೆ. ಹಾಗೆ ಈ ವೇದವ್ಯಾಸ ದೇವರು ಜಗತ್ತಿಗೆ ಗುರುಗಳು, ಮಧ್ವರಾಯರಿಗೆ ಗುರುಗಳು, ಮಧ್ವರಾಯರು ಲೋಕಕ್ಕೆ ಗುರುಗಳು. ಆದ್ದರಿಂದ ಗುರೋ ಗುರೋಣಂ ಎಂಬತಕ್ಕಂಥದ್ದಿರೋದ್ರಿಂದ ಗುರುಗಳಿಗೆ ಗುರುವಾಗಿರ್ತಕ್ಕಂಥ ಗುರು ಲಕ್ಷಣ ಭಗವಂತನ ನಾವು ಹೇಗೆ ಕಾಣುವುದು? ಈ ಸೂಚನೆಯಿಂದ ನಾವು ಕಾಣಬಹುದಾಗಿದೆ. ತಾಪಸ ಮನ್ವಂತರದಲ್ಲಿ ಭಗವಂತ ತಾಪಸ ಅಂತ ಹೆಸರಿನಿಂದಲೇ ಇಂದ್ರನಾಮಕನಾಗಿ ತಾಪಸ ಮನುವಿನಲ್ಲಿದ್ದನು. ಆಗ ಗಜೇಂದ್ರ ತನ್ನ ತಪಸ್ಸಿನಲ್ಲಿ ಭಂಗವಾಗಿ ಮಾಡಿಕೊಂಡು ಆನೆ ಜನ್ಮವನ್ನು ಹೊತ್ತಿದ್ದಾಗ ಅವನನ್ನು ಭಗವಂತ ಗಜೇಂದ್ರನಾದ ಜೀವ ಹರಿಸ್ಮರಣೆ ಮಾಡುವುದಾಗ ಅವನು ಸಂರಕ್ಷಿಸಿದನು ಎಂಬುದೇ ಇಲ್ಲಿ ತಾತ್ಪರ್ಯ. ಇಲ್ಲಿ ತಾಪಸ ಮನ್ವಂತರ, ತಾಪಸು ನಾಮಕ ಇಂದ್ರ, ತಪಸ್ಸಿನಲ್ಲಿ ಆದ ದೋಷ, ಅದರಿಂದ ಉಂಟಾದ ಗಜೇಂದ್ರನ ಜನ್ಮ. ಈ ನಾಲ್ಕು ನಾವು ನೋಡಿದಾಗ ನಮ್ಮ ಮನುಷ್ಯ ಶರೀರ ಬಂದಾಗ ಇದು ತಪಸ್ಸಿಗೋಸ್ಕರವಾಗಿ ಬಂದಿರತಕ್ಕಂಥ ಶರೀರ. ಮನು ಎಂದರೆ ಒಂದು ಕಾಲವನ್ನು ನಿರ್ದೇಶ ಮಾಡುತ್ತದೆ. ಹಾಗೆ ಈ ಮನುಷ್ಯ ಶರೀರ ಎಂಬುದು ಒಂದು ಕಾಲದಲ್ಲಿ ಮಾತ್ರ ಬರುತ್ತೆ, ಸದಾ ಕಾಲ ಮನುಷ್ಯ ಶರೀರವೇ ಬರುತ್ತೆ ಎಂಬುದು ನಿಯಮವಿಲ್ಲ. ತಾಪಸ ಕಾಲದ ಮನ್ವಂತರದಲ್ಲಿ ತಾಪಸ ನಾಮಕ ಇಂದ್ರ. ಇಂದ್ರ ಎಂದರೆ ಏನು? ಐಶ್ವರ್ಯವಂತ, ಮಹದ ಐಶ್ವರ್ಯವುಳ್ಳವನು. ಯಾವ ಐಶ್ವರ್ಯವುಳ್ಳವನು? ನಮ್ಮ ಇಂದ್ರಿಯಗಳು ಬೇರೆ ಕಡೆ ಚಲಿಸದೆ ಭಗವಂತನಲ್ಲೇ ಕೇಂದ್ರೀಕೃತವಾಗಿ ಇಟ್ಟುಕೊಳ್ಳುವುದೇ ನಮ್ಮ ಇಂದ್ರಿಯದ ಜಯ. ಇದನ್ನು ಇಂದ್ರಿಯ ಜಯ ಯಾರು ಮಾಡಿರ್ತಾರೋ ಅವರಿಗೆ ಇಂದ್ರ ಆದ ಹೆಸರು. ಇಂದ್ರಿಯಗಳಲ್ಲಿ ಜಯವನ್ನು ಹೊಂದಿರತಕ್ಕಂಥವರು, ಇಂದ್ರಿಯಗಳಲ್ಲಿ ಹತೋಟಿ ಹೊಂದಿರುವವರು ಇಂದ್ರರು ಅಂತ ಹೆಸರು. ಆದ್ದರಿಂದ ಹಸ್ತಾದಿ ಇಂದ್ರಿಯಗಳಿಗೆ ಅಧಿಪತಿಯಾದವನು ಇಂದ್ರನೇ ಆಗಿದ್ದಾನೆ. ಇಂದ್ರನೇ ಅಭಿಮಾನಿ ದೇವತೆಯಾಗಿ ಇದ್ದಾನೆ. ಹಸ್ತ ಒಂದು ಶುದ್ಧವಿದ್ದರೆ ದೇಹ ಶುದ್ಧಿಯಾದಂತೆ, ಇಂದ್ರಿಯಗಳು ನಮ್ಮ ಪರಿಮಿತಿಯಲ್ಲಿದ್ದರೆ ನಮ್ಮ ಸಾಧನ ಪ್ರಾರಂಭವಾದಂತೆ ಎಂಬುದನ್ನು ಸೂಚಿಸುವಾಗಿದೆ. ಭಗವಂತನೇ ಇಲ್ಲಿ ಇಂದ್ರನಾಮಕನಾಗಿದ್ದಾನೆ. ತಾಪಸ ಮನು ಕಾಲದಲ್ಲಿ ಆಗಿದೆ ಮತ್ತು ತಪಸ್ಸಿನಿಂದ ಗಜೇಂದ್ರ ವಿಚಲಿತನಾದಾಗ. ಯಾವುದು ತಪಸ್ಸು? ಹಿಂದೆ ಇವನು ರಾಜನಾಗಿದ್ದಾಗ, ಹರಿಪೂಜೆಯಲ್ಲಿ ನಿರತನಾಗಿದ್ದಾಗ, ದೂರ್ವಾಸ ಮುನಿಗಳು ಅತಿಥಿಯಾಗಿ ಬಂದಾಗ್ಯೂ ಇವನಿಗೆ ಅಪರೋಕ್ಷ ಜ್ಞಾನ ಸನ್ನಿಹಿತವಾದಾಗ್ಯೂ ಭಗವಂತ ಇವನ ಮನಸ್ಸಿನಲ್ಲಿ ಮೂಡಿದ್ದರು, ದೂರ್ವಾಸರು ಬಂದ ಜ್ಞಾನ ಒದಗಿಸಿದ್ದರು. ಆದ್ದರಿಂದ ಎಚ್ಚರಿಕೆ ಇತ್ತು, ಬಾಹ್ಯ ಎಚ್ಚರಿಕೆ ಇತ್ತು. ಬಾಹ್ಯ ಎಚ್ಚರಿಕೆ ಇದ್ದಾಗ ಭಗವಂತನ ಆ ಪ್ರತಿಮೆಯಲ್ಲಿ ನಾವು ನೋಡುವುದಕ್ಕಿಂತ ಹೆಚ್ಚಾಗಿ ಛಲ ಪ್ರತಿಮೆಯಲ್ಲಿ ಬಂದಂಥ ಗುರು ಹಿರಿಯರನ್ನು ಆರಾಧಿಸತಕ್ಕಂಥದ್ದು ಉತ್ತಮ ತಪಸ್ಸು ಅಂತ ಹೆಸರು. ಆದರೆ ರಾಜನಾಗಿದ್ದಾಗ ತಾನು ಮೂರ್ತಿಯಲ್ಲೇ ವಿಶೇಷವಾಗಿ ಭಗವಂತನ ಚಿಂತನೆ ಮಾಡುತ್ತಿದ್ದೇನೆ ಎಂಬ ಭ್ರಮೆಯಿಂದ ದೂರ್ವಾಸರನ್ನು ಅಲಕ್ಷಿಸಿದ. ಈ ಅಲಕ್ಷ್ಯ ಎಂಬತಕ್ಕಂಥದ್ದು ಏನು? ಲಕ್ಷ್ಯ ಕೊಡಲಿಲ್ಲ. ಲಕ್ಷ್ಯ ಕೊಡದೇ ಇರತಕ್ಕಂಥದ್ದು ಏನು? ಇಂದ್ರಿಯ ಲೋಲಪನಾದ. ತನ್ನ ಇಂದ್ರಿಯಗಳು ತನ್ನ ಹತೋಟಿ ತಪ್ಪಿತು. ಯಾವಾಗ ಇಂದ್ರಿಯಗಳು ನಮ್ಮ ಹತೋಟಿ ತಪ್ಪುತ್ತದೋ ಅದು ಭಗವಂತನ ವಿಸ್ಮರಣೆಗೆ, ಭಗವಂತನಿಂದ ದೂರ ಹೋಗಲು ಕಾರಣವಾಗುತ್ತದೆ ಎಂದರ್ಥ. ಅನರ್ಥವೇ ಕಾಯುತ್ತದೆ. ಆಗ ದೂರ್ವಾಸರು, ನೀನು ಇಂದ್ರನಾಗಿ ಗಜೇಂದ್ರನಾಗಿ ಹುಟ್ಟು
ನಿನ್ನ ಅಹಂಕಾರದಿಂದ ನಿನ್ನವರೇ ನಿನ್ನನ್ನು ಬಿಡುವಂತರಾಗಲಿ ಎಂದು ಶಪಿಸಿದರು. ಇಲ್ಲಿ ನಾವು ತಿಳಿಯಬೇಕಾದ ನಮಗಾಗಿ ತಿಳಿಯಬೇಕು. ಯಾರಿಗೆ ಅಹಂಕಾರ ಪ್ರವೃತ್ತಿಯಲ್ಲಿ ಬೆರೆಯುತ್ತಿರುತ್ತಾರೋ ಅವರಿಗೆ ಶತ್ರುಗಳು ಯಾರು? ಅವರೇ ಶತ್ರುಗಳು. ಅವರೇ ಶತ್ರುಗಳು. ಅವರ ಶತ್ರು ರೂಪವಾಗಿ ಕಾಣುತ್ತದೆ ಎಂದರ್ಥ. ನಾವು ಅಜ್ಞಾನ ದುರ್ದಶೆಯಿಂದ ಮದೋನ್ಮತ್ತರಾಗಿ ಬೆಳೆದಾಗ ಎಲ್ಲರೂ ನಮ್ಮನ್ನು ತಿರಸ್ಕರಿಸುತ್ತಾರೆ. ತಿರಸ್ಕರಿಸುವಾಗ ಮೊಟ್ಟ ಮೊದಲು ಯಾರು? ನಮ್ಮವರೇ ಆಗಿರುತ್ತಾರೆ. ನಮ್ಮವರೇ ಅಂದರೆ ಏನು? ನಾವು ಕಷ್ಟಪಟ್ಟು ಗಳಿಸಿದ ಹಣದಿಂದ ಬೆಳೆಸಿದವರೇ ನಮ್ಮವರು ಎಂದು ಹೆಸರು. ಇದು ಮೋಹಕವಾಗಿ ನಮ್ಮಿಂದ ಉಪಕಾರವನ್ನು ಪಡೆದವರು ನಮ್ಮವರು ಎಂದು ನಾವು ಸಂಬಂಧವನ್ನು ಹಚ್ಚಿಕೊಳ್ಳುತ್ತೇವೆ. ಆದರೆ ಇಲ್ಲಿ ನಮ್ಮ ಉಪಕಾರವನ್ನು ಪಡೆದವರು ಅಂತ ಹೇಳಬಾರದು. ನಾವು ಅವರಲ್ಲಿ ತೆಗೆದುಕೊಂಡ ಸಾಲವನ್ನು ಮರಳಿ ಕೊಟ್ಟಿದ್ದೇವೆ ಅಂತ ತಿಳಿಯಬೇಕೇ ಹೊರತು ಹೊಸದಾಗಿ ನಾವು ಉಪಕಾರ ಮಾಡಿದ್ದು ಇಲ್ಲಿ ಏನೂ ಇರುವುದಿಲ್ಲ. ಅದರ ಪರಿಣಾಮವಾಗಿ ಎಲ್ಲರೂ ಪರಿವಾರವೇ ನಮಗೆ ವೈರದಿಂದ ದೂರ ಸರಿಯುತ್ತಾರೆ. ಇದು ಗಜೇಂದ್ರನ ವಿಷಯದಲ್ಲಿ ಆಗಿದ್ದು, ಇದು ಪ್ರತಿಯೊಬ್ಬರ ಜನ್ಮದಲ್ಲಿ, ಪ್ರತಿಯೊಬ್ಬರ ಮನುಷ್ಯ ಶರೀರದಲ್ಲಿ ಶತಾಂಶ ರೂಪವಾಗಿ ನಡೆಯುತ್ತಲೇ ಇರುತ್ತದೆ. ಆದ್ದರಿಂದ ಇಲ್ಲಿ ತಾಪಸ ಮನ್ವಂತರ, ತಾಪಸ ನಾಮಕ ಮನು ಮತ್ತು ಇಂದ್ರನಾಗಿದ್ದ ತಾಪಸ ನಾಮಕ ಇಂದ್ರ ಭಗವಂತನನ್ನು ಸ್ಮರಣೆ ಮಾಡಿ ಅವನಿಂದ ಇಂದ್ರಿಯ ಜಯವನ್ನು ಪಡೆದುಕೊಂಡು ನಮ್ಮಲ್ಲಿರತಕ್ಕಂಥ ದುರಾಚಾರಾದಿ ಇಂದ್ರಿಯಗಳಿಂದ ಆದ ಅಪರಾಧವನ್ನು ಭಗವಂತನ ಚಕ್ರ ಸಂಪರ್ಕದಿಂದ ಪರಿಹಾರ ಮಾಡಿಕೊಳ್ಳಿ ಎಂಬ ಒಟ್ಟು ಐತಿಹಾಸಿಕ ಕಥಾನಕವನ್ನು ಇಲ್ಲಿ ವೇದವ್ಯಾಸರು ನಮಗೆ ಮಂಡಿಸಿದ್ದಾರೆ. ಚಕ್ರಾಬ್ದ ಅಂದರೆ ಏನು? ಪ್ರತಿ ವರ್ಷವೂ ನಾವು ತಪ್ತ ಚಕ್ರವನ್ನು ತೆಗೆದುಕೊಳ್ಳುವುದೇ ಆಗಲಿ, ಪಾಂಚಜನ್ಯ ನಿಜಜ್ಞಾನ ದಸ್ತ ಪಂಚಕ ತ್ರಾಹಿಣಂ ಪಾಪಿನಂ ಘೋರ ಪಾತೀನಾಂ. ಅವರ ಪರಿವಾರವೇ ಅವರಿಗೆ ಶತ್ರುಗಳು, ಅವರ ಮಿತ್ರರೇ ಅವರ ಶತ್ರುಗಳಾಗುತ್ತಾರೆ. ಇದನ್ನು ಈ ಕಾಲದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಅನುಭವಿಸುತ್ತಿದ್ದಾರೆ. ಇದು ನಮ್ಮೆಲ್ಲರ ಅಜ್ಞಾನದ ಪರಿಣಾಮ. ಇದೇ ನಮ್ಮ ಅಹಂಕಾರದ ಪ್ರತಿಫಲ. ಪ್ರತಿನಿತ್ಯವೂ ಭಗವಂತನ ಪೂಜೆಗಾಗಿ ಶಂಖಚಕ್ರವನ್ನು ಹಚ್ಚಿಕೊಳ್ಳುವುದೇ ಆಗಲಿ ಇದೇ ಚಕ್ರದ ಸಂಪರ್ಕ ಎಂದು ಹೆಸರು. ಆಗ ಭಗವಂತನನ್ನು ನಾವು ಸ್ಮರಣೆ ಮಾಡುತ್ತೇವೆ. ಚಕ್ರ ಹಚ್ಚಿಕೊಳ್ಳುವಾಗಲೂ ಇರತಕ್ಕಂತಹ ಮಂತ್ರವು ಇದೇ ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಪುರಾಣ ಪುರುಷೋತ್ತಮದಿಂದ ನಾವು ತಿಳಿಯಬೇಕಾದೇನು? ನಮ್ಮ ದೇಹದಲ್ಲಿ ಆಗಿರತಕ್ಕಂಥ ಅಪರಾಧವನ್ನು ದೂರ ಮಾಡಿಕೊಳ್ಳತಕ್ಕಂಥ ಒಂದು ವಿಶೇಷವಾದ ಕಾಲ ವಿಶೇಷ. ಅಲ್ಲಿ ಭಗವಂತನ ಹೇಗೆ ಸ್ಮರಣೆ ಮಾಡಬೇಕು? ಚಕ್ರಧರನಾಗಿ ಸ್ಮರಣೆ ಮಾಡಬೇಕು. ಚಕ್ರಧರನಾದವನ ಚಕ್ರವನ್ನು ನಮ್ಮ ದೇಹಕ್ಕೆ ಅಂಟಿಸಿದಾಗ ದೋಷದಿಂದ ನಾವು ದೂರವಾಗುತ್ತೇವೆ, ಪರಿಹಾರ ಹೊಂದುತ್ತೇವೆ ಎಂಬುದೇ ಈ ಗಜೇಂದ್ರ ಮೋಕ್ಷದ ಕಥೆಯ ನಮಗೆ ಅನುಭವಿಸತಕ್ಕಂಥ ನೇರವಾಗಿ ಸಂಬಂಧಿಸುವ ಚರಿತ್ರೆಯಾಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯದಲ್ಲಿ ಇದನ್ನು ಉದಾಹರಿಸಿದ್ದಾರೆ. 2ನೇ ಸ್ಕಂದದ 7ನೇ ಅಧ್ಯಾಯದ 16ನೇ ಪದ್ಯದಲ್ಲಿ 16ನೇ ಶ್ಲೋಕದಲ್ಲಿ ಶ್ರೀ ವೇದವ್ಯಾಸರು ನುಡಿದಿದ್ದನ್ನೇ ಗಜೇಂದ್ರ ಮೋಕ್ಷವನ್ನು, ಗಜೇಂದ್ರ ವರದ ಈ ನೆಪವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಃಸರಸ್ಸುರ ಬಲೇನ ಪದೇ ಗೃಹೀತ ಗ್ರಾಹೇಣ ಯೂತ ಪತಿರಂಬುಜ ಆರ್ತಃ ಅಹೇದಮಾದಿ ಪುರುಷ ಅಖಿಲ ಲೋಕನಾಥ ತೀರ್ಥಶ್ರವಣ ಮಂಗಳ ನಾಮಧೇಯ ಸ್ಮೃತ್ವಾ ಹರಿ ತ್ವಂ ಮರಣಾರ್ಥಿ ನಮ ಪ್ರಮೇಯ
ಚಕ್ರಯುಧ ಪಥ ಪಥ ಪಥಗರಾಜ ಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ದಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಯಾವಾಗ ಗಜೇಂದ್ರ ಯೂಸಪತಿ ಕೊಳದ ಒಳಗೆ ಅಂತಃಸರಿಸಿ ಹೆಚ್ಚು ಬಲವುಳ್ಳ ಉರುಬಲೇನ ಮೊಸಳೆಯಿಂದ ಗ್ರಾಹೇಣ ಕಾಲಿನಲ್ಲಿ ಪದೇ ಹಿಡಿಯಲ್ಪಟ್ಟನಾಗಿ ಗೃಹೀತಃ ಸನ್ ಬಹಳ ನೊಂದು ಆರ್ತಃ ಸೊಂಡಲಿನಿಂದ ಅಂಬುಜ ಹಸ್ತ ಕಮಲವನ್ನು ಎತ್ತಿ ಹಿಡಿದು ಅಂಬುಜ ಹಸ್ತ ಎಲೈ ಎಲ್ಲಕ್ಕೂ ಕಾರಣದ ಪುರುಷನೇ, ಹೇ ಆದಿಪುರುಷ, ಎಲ್ಲ ಲೋಕಗಳು ಒಡೆಯನೇ, ಪವಿತ್ರ ಕೀರ್ತಿ ಉಳ್ಳವನೇ, ತೀರ್ಥಶ್ರವ ಕೇಳುವ ಮಾತ್ರದಿಂದಲೇ ಮಂಗಳಕರವಾದ ನಾರಾಯಣ ಮೊದಲಾದ ಹೆಸರುಳ್ಳವನೇ, ನೀನು ನನ್ನ ಈ ಸಂಕಟದಿಂದ ಕಾಪಾಡು ಎಂದು ಪ್ರಾರ್ಥಿಸಿದನು. ಆಗ ಪರಮಪೂಜ್ಯನಾದ ತಾಪಸನೆಂಬ ಹೆಸರಿನಿಂದ ಅವತರಿಸಿದ ಶ್ರೀಹರಿ ಶರಣನನ್ನು ಅಪೇಕ್ಷಿಸುವ ಅರಣಾರ್ಥೀನಂ ಆ ಗಜರಾಜನನ್ನು ತಿಳಿದು ಇಷ್ಟೇ ಎಂದು ತಿಳಿಯಲಾಗದ ಅಪ್ರಮೇಯ ಶ್ರೀಹರಿ ಚಕ್ರವನ್ನು ಕೈಯಲ್ಲಿ ಹಿಡಿದು ಗರುಡನ ಹೆಗಲೇರಿ ಪಥಗರಾಜ ಭುಜಾದಿರೂಢ ಅಲ್ಲಿಗೆ ಬಂದು ಚಕ್ರವನ್ನು ಬಿಟ್ಟು ಮೊಸಳೆಯ ಬಾಯಿ ನಕ್ರವದನಂ ಎಂದು ಸೀಳಿ ವಿನಿಪಾಟ್ಯ ಕರುಣೆಯಿಂದ ಆ ಗಜರಾಜನ ಕೈಯಲ್ಲಿ ಸೊಂಡಿಲಿನಲ್ಲಿ ಹಿಡಿದು ಹಸ್ತೆ ಪ್ರಗೃಹ್ಯ ಆ ಕೊಳದಿಂದ ಮೇಲಕ್ಕೆ ಎತ್ತಿದನು. ಉಜ್ಜಿಹಾರ ಇಲ್ಲಿ ಹರಿ ಎಂಬ ಅವತಾರವನ್ನು ಮಾತ್ರ ಹೇಳುತ್ತಾರೆ. ಆದರೆ ಆಚಾರ್ಯರು 4ನೇ ಮನ್ವಂತ ಪ್ರವರ್ತಕನಾದ ತಾಮಸಪ್ಪನು ಮತ್ತು ಹರಿ ಅವತಾರ, ಅವನಿಗೆ ಹರಿ ಮತ್ತು ತಾಪಸ ಎಂದು 2 ಹೆಸರುಗಳು ಎಂಬ ವಿಶೇಷ ಅಂಶವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ವಿಷಯದಲ್ಲಿ ಮತ್ಸ್ಯ ಪುರಾಣದ ವಾಕ್ಯ ಹರಿತಾಪಸನಾಮೌಸೋ ಜಾತಸ್ತಪಸಿ ವೈ ಮನುಃ ಗಜೇಂದ್ರ ಮೋಚಯಾಮಾಸ ಸಸಜ್ಜ ಸ ಜಗದ್ವಿಭು. ಹರಿ ಎಂಬ ಅವತಾರ 4ನೇ ಮನು ಪ್ರಿಯವತ ರಾಜ ತಪಸ್ಸು ಮಾಡಿದಾಗ ಭಗವಂತ ಅವತಾರ ಮಾಡಿದ್ದರಿಂದ ತಾಪಸನೆಂದು ಪ್ರಸಿದ್ಧನಾದ ಇವನೇ ಗಜೇಂದ್ರನನ್ನು ಮೊಸಳೆಯಿಂದ ಬಿಡಿಸಿದ ಎಂದು ಮತ್ಸ್ಯ ಪುರಾಣದಲ್ಲಿ ತಿಳಿಸಿದೆ. ಚತುರ್ಥಃ ಉತ್ತಮಭ್ರಾತಃ ಮನುನ್ನಾಮ್ನಾ ಚ ತಾಪಸಃ ಹರಿ ಇತ್ಯಾರಾಹುಃ ಅಥೋ ಯೇನ ಗಜೇಂದ್ರ ಮೋಚಿತೋ ಗ್ರಹಾತ್. ಹೀಗೆ ತಾಪಸ ಮನುವೆ ಗಜೇಂದ್ರ ವರದನೆಂಬುದು ತಿಳಿಸುತ್ತದೆ. ಇಲ್ಲಿ ಭಗವಂತ ಗಜೇಂದ್ರ ವರದನಾಗಿ ತಾಪಸ ನಾಮಕನಾಗಿ ಭಗವಂತ ಚಕ್ರಧರನಾಗಿ ಬಂದು ಗಜೇಂದ್ರನನ್ನು ಹಿಡಿದಂಥ ನಕ್ರನ ಛೇದನ ಮಾಡುವ ಮೂಲಕ ಗಜೇಂದ್ರನನ್ನು ರಕ್ಷಿಸಿದ ಎಂಬುದು ಒಟ್ಟಿನ ಭಾವಾರ್ಥ. ನಮಗೆ ಇಲ್ಲಿ ಸಂಸಾರವೇ ನಕ್ರ, ಕಾಲವೇ ನಕ್ರ, ಆದಿವ್ಯಾಧಿಯೇ ನಕ್ರ. ಇದರ ಪರಿಹಾರವಾಗಲು ನಾವು ಚಕ್ರಧರನ ಸಂಪರ್ಕವಾಗಬೇಕು, ಅಂದರೆ ಚಕ್ರಾಂಕಿತರಾಗಬೇಕು. ಚಕ್ರದ ದೇವತೆ ಭಗವಂತ, ಚಕ್ರದ ನಾಮಕ ಭಗವಂತ, ಅವನನ್ನು ಸ್ಮರಿಸಬೇಕು ಎಂಬುದೇ ತಾತ್ಪರ್ಯ. ನಾರದಗೆ ಬ್ರಹ್ಮನು ಕುರು ರಾಜಪರದು ದುರುಡ ಮಕರಿಯ ರಕ್ಷಿಸಿಸೆ ಶ್ರೀಹರಿ ಗರುಡಾರೂಢನಾದ ಹರಿಯ ಶಾಸ್ತ್ರರು ಸುವಾಲಿ ಎಂದು ದಾಸರು ತಿಳಿಸಿದ್ದಾರೆ. ಆದಿಮೂಲನೆ ಎಂದು ಕರಿರಾಜ ಕರೆಯಲು ಯಾದವರಾಯನಿ ನಗುತ್ತಲಿ ಬಂದು ಆದರದಿಂದ ಗಜೇಂದ್ರನ ಸಲಹಿದ ಆ ದಿವ್ಯಾಟಗಳಲ್ಲಿ ಕಲಿಸೆಯೋ ರಂಗ ಎಂದು ಪುರಂದಾಸರು ಭಗವಂತನ ಹೇಗೆ ರಕ್ಷಣೆ ಮಾಡಿದ ಎಂಬುದನ್ನು ವಿನೋದವಾಗಿ ತಿಳಿಸಿದ್ದಾರೆ. ಗಜೇಂದ್ರ ಮೋಕ್ಷ ಷಟ್ಪದಿ ಕೃತಿಗಳ ಬಾಯನ ಚಕ್ರದಲ್ಲಿ ಸೀಳಿ ಕರಿವರನ ಉಗವ ಕರುಣದಲ್ಲಿ ಮೃದಳದಲ್ಲಿ ಗಜ
ಜನ್ಮ ತೆಗೆದು ಆ ಕ್ಷಣದಿ ಮಣಿ ಮಕರ ಕುಂಡಲದಿಂದ ಮಿಗೆ ಶೋಭಿಸುತ್ತ ಹೊಳೆಸಿದನು. ಎಗಡೆ ದೇವಲ ಋಷಿಯ ಶಾಪದಲ್ಲಿ ಬಿದ್ದೆಡೆಗೆ ಮಿಗೆ ನಕ್ರವಾಗಿ ಹೂ ಹೂ ಎಂಬ ಗಂಧರ್ವ ಅಗಹರನ ಕಂಡು ನಿಜಗತಿಗೆ ಇದು ಅಮರರೋಳ್ ಬೆರೆದೋಳು ಒಲಯಿಸುತ್ತಾ. ಇವರು ದೇವತೆಗಳು ಕೊಟ್ಟಂಥ ಶಾಪ. ಇವರು ಗಂಧರ್ವರು, ಹಾಹಾ ಮತ್ತು ಹೂ ಹೂ ಎಂಬ ಗಂಧರ್ವರು. ಇವರು ವಿನೋದವಾಗಿ ಒಬ್ಬ ಬ್ರಾಹ್ಮಣರನ್ನು ಅಪಮಾನ ಮಾಡೋಕ್ಕೋಸ್ಕರವಾಗಿ ಯತ್ನಿಸಿದಾಗ ಅವರು ಶಪಿತರಾಗಿ ಇಬ್ಬರೂ ಸಹ ಹೀನ ಯೋನಿಯಾದ ಗಜೇಂದ್ರ ಹಾಗೂ ಮೊಸಳೆಯ ಜನ್ಮವನ್ನು ತಾಳಿದರು. ಗಂಧರ್ವರು ಮನುಷ್ಯೋತ್ತಮರಿಗಿಂತ ಬಲು ಮೇಲಿನವರು, ಹರಿಭಕ್ತರು. ಆದರೂ ಅವರಿಗೆ ಉತ್ತಮರನ್ನು ಕಂಡು ಅಪಮಾನ ಮಾಡಬೇಕೆಂಬ ಬಯಕೆ ಬಂದಿದ್ದು ಅವರ ಪ್ರಾರಬ್ಧ ಕರ್ಮದಿಂದ. ಇದು ಹೂ ಹೂ ಹಾಹಾ ಗಂಧರ್ವರಿಗೆ ಒದಗುವ ಒಂದು ಪ್ರಾರಬ್ಧವನ್ನು ಅವರ ನೇಚರ್ ಆಗಿರ್ತಕ್ಕಂಥ ಮಾನುಷೋತ್ತಮರಲ್ಲಿ ಕೋಟಿ ಕೋಟಿ ಸಮಯದಲ್ಲಿ ಇಂತಹ ಅಪಕೃತಿ ವಿಕೃತಿಯನ್ನು ಮಾಡಿಸಿರುತ್ತಾರೆ, ಅಪಹಾಸ್ಯ ಮಾಡಿರುತ್ತಾರೆ. ಅವರು ವೈಷ್ಣವರಾದರೂ ವಿಷ್ಣು ಭಕ್ತರಾದರೂ ಮೋಕ್ಷಕ್ಕೆ ಯೋಗ್ಯರಾದರೂ ಅವರ ಜನ್ಮಾಂತರದಲ್ಲಿ ಇಂತಹ ಅಪಕೃತಿ ನಡೆದಿರುತ್ತದೆ. ಭಕ್ತರಾದರೂ ಭಗವಂತ ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆಯನ್ನು ಕೊಡದೆ ಬಿಡುವುದಿಲ್ಲ. ಆದ್ದರಿಂದ ಭಗವದ್ಭಕ್ತರಾದರೂ ಅವರಲ್ಲಿ ಜನ್ಮಾಂತರ ನಡೆದ ಪಾಪಕೃತ್ಯಗಳ ಒಂದೇ ಒಂದು ಉದಾಹರಣೆಯಲ್ಲಿ ಯಾಕೆ ತೋರಿಸಿದ್ದಾರೆ ಎಂದರೆ, ಗಂಧರ್ವರು ಮನುಷ್ಯೋತ್ತಮ ಬಲು ಮೇಲಿದ್ದಾರೆ. ಅಂಥವರಿಂದ ಒಂದು ತಪ್ಪಿನಿಂದ ಎಷ್ಟು ಸಾವಿರ ಜನ್ಮಗಳ ಕಾಲ, 1000 ವರ್ಷಗಳ ಕಾಲ ಭಗವಂತನ ಆರಾಧನೆ ತೊಡಗಿದ್ದ ಗಜೇಂದ್ರನ ಕಥೆಯನ್ನು ಕೇಳಿ ನಿಮ್ಮ 100 ವರ್ಷದಲ್ಲಿ ನೀವು ಮಾಡಿರತಕ್ಕಂಥ ಕೋಟಿ ಕೋಟಿ ಅಪರಾಧಗಳನ್ನು ಹೇಗೆ ನೀವು ಉದ್ಧಾರ ಮಾಡಿಕೊಳ್ತೀರಾ ಎಂಬ ಮಾರ್ಗವನ್ನು ಇಲ್ಲಿ ಪುರಂದರದಾಸರು ಪುರಾಣ ಪುರುಷೋತ್ತಮಂದು ನಮಗೆ ತಿಳಿಸ್ತಾ ಇದ್ದಾರೆ. ನಾವು ಮಾಡಿರುವ ಪಾಪಕೃತ್ಯಗಳು ಭಯಂಕರ ರೂಪವಾಗಿರುತ್ತದೆ, ಅನೇಕ ಕೋಟಿಗಳ ಸಂಖ್ಯೆಯಲ್ಲಿರುತ್ತದೆ. ನಾವು ಮಾಡಿಕೊಳ್ಳಬೇಕಾದಂಥ ಪರಿಹಾರ ಬಹಳ ಸಂಖ್ಯೆಯಲ್ಲಿರುತ್ತದೆ. ಕಲಿಯುಗದಲ್ಲಿ ಚಕ್ರಧರನ ಸ್ಮರಣೆ, ಭಗವಂತನ ಸ್ಮರಣೆ ನಿರಂತರ ಮಾಡಬೇಕು. ಕಲಿಯುಗದಲ್ಲಿ ಹುಟ್ಟಿದಾಗ ನಾವು ಹೆಚ್ಚಾದ ಪಾಪಕೃತ್ಯವನ್ನು ಬಲು ಸುಲಭೋಪಾದಿಯಲ್ಲಿ ಹರಿನಾಮ ಸ್ಮರಣೆಯಿಂದ ಕಳೆದುಕೊಳ್ಳಬಹುದು ಎಂಬುವ ಮುಖ್ಯ ತಾತ್ಪರ್ಯಕ್ಕಾಗಿ ಗಜೇಂದ್ರ ವರದನನ್ನು ಇಲ್ಲಿ ಪುರಂದರದಾಸರು ನಮಗೆ ಎಚ್ಚೆತ್ತು ತೋರಿಸಿದ್ದಾರೆ. ಅದನ್ನು ಪುರಾಣ ಪುರುಷೋತ್ತಮದಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಗಜೇಂದ್ರ ವರದ ಎಂಬತಕ್ಕಂಥ ಹಾಗೆ ಆ ಜೀವನನ್ನು ನಾವು ನಿಂದಿಸುವುದಕ್ಕೆ ಅಥವಾ ಸುತ್ತಿಸುವುದಕ್ಕೆ ಹೋಗಬಾರದು. ಗಜೇಂದ್ರ ಎಂದರೆ ಮದೋನ್ಮತ್ತರಾಗಿ ಜನ್ಮಾಂತರದಲ್ಲಿ ನಾವು ಎಸಗಿದ ಅಪರಾಧಗಳ ಸಾಲು ಸಾಲೇ ಎಂದು ತಿಳಿಯಬೇಕು. ಅದರ ಪರಿಣಾಮವಾಗಿ ನಾವು ನಮ್ಮ ಮಿತ್ರರೇ, ನಮ್ಮ ಪರಿವಾರವೇ ವಿರುದ್ಧವಾಗಿರುತ್ತಾರೆ ಮತ್ತು ಈ ಶರೀರದಲ್ಲಿ ಆದಿ ವ್ಯಾಧಿ ರೂಪದಿಂದ ಭಗವತ್ ಸ್ಮರಣೆ ಮಾಡಲು ತಡೆಗಟ್ಟಿರುತ್ತಾರೆ. ಇವೆಲ್ಲವನ್ನು ನಾವು ಎತ್ತಿ ನಿಲ್ಲಬೇಕಾದರೆ ನಮ್ಮ ಶರೀರದೊಳಗೆ ಭಗವಂತನಿದ್ದಾನೆ, ಅವನೇ ಪುರುಷೋತ್ತಮ. ಗಜೇಂದ್ರನನ್ನು ಕಾಪಾಡಲು ಗರುಡನ ಹೆಗಲೇರಿ ವೈಕುಂಠದಿಂದ ಭೂಮಿಗೆ ಬಂದ. ಆದರೆ ಪುರಂದರದಾಸರು ನಮ್ಮೊಳಗೆ ಇರುವ ಬಿಂಬನನ್ನೇ ನೀವು ಆರಾಧಿಸಿ, ನೀವು ಮಾಡತಕ್ಕಂತಹ ಸಕಲ ದುಷ್ಕೃತಿಗಳ ಪರಿಣಾಮವನ್ನು ಪರಿಹಾರ ರೂಪವಾಗಿ ಭಗವಂತನ ಸ್ಮರಣೆ ಮಾಡಬೇಕಾದರೆ ನಿಮ್ಮ ಬಿಂಬ ಸ್ಮರಣೆ ಮಾಡಿಕೊಳ್ಳಿ. ನೀವು ಮಾಡಿರುವ ಕೋಟಿ ಕೋಟಿ ಪಾಪಗಳನ್ನು ಸ್ಮರಣೆ ನಿಮಗಿರುವುದಿಲ್ಲ. ಆದರೆ ಭಗವಂತನ ಸ್ಮರಣೆಯಿಂದ ಆ ಎಲ್ಲ ಕೋಟಿ ಕೋಟಿ ಪಾಪವನ್ನು ನಕ್ರನ್ನು ಚಕ್ರದಿಂದ ಪರಿಹಾರ ಮಾಡಿದಂತೆ ನಾವು ಚಕ್ರವನ್ನು ಧರಿಸಿದಾಗ ಭಗವಂತನ
ವಿಶೇಷ ಗುಣವನ್ನು ಈ ಗಜೇಂದ್ರ ಮೂಲಕ ಪ್ರಾತರುತ್ತಾಯ ಬೆಳಗ್ಗೆ ಎದ್ದ ಕೂಡಲೇ ಸ್ಮರಣೆ ಮಾಡುವುದರ ಮೂಲಕ ಭಗವಂತನ ಸ್ಮರಣೆ ಮಾಡಿದರೆ ನಾವು ಅನಂತ ಜನ್ಮದ ಪಾಪದಿಂದ ಪಾರಾಗಬಹುದು ಎಂಬ ದಿವ್ಯ ಮಾರ್ಗವನ್ನು ಸೂಚಿಸಿದ್ದಾರೆ ಪುರಂದರದಾಸರು. ಆದ್ದರಿಂದಲೇ ಇದು ಬಿಂಬೋಪಾಸನೆ ಅತಿ ಶ್ರೇಷ್ಠವಾದ ಮಾರ್ಗ. ಈಗ ಗಜೇಂದ್ರ ಮೋಕ್ಷವನ್ನು ಅದರ ವಿಸ್ತಾರವಾಗಿ ನೀವು ತಿಳಿಯಕ್ಕೆ ಹೋಗಬೇಡಿ. ಇದು ನಿಮ್ಮ ಚರಿತ್ರೆ, ನಿಮ್ಮ ಜನ್ಮಾಂತರದಲ್ಲಿ ಆಗಿರತಕ್ಕಂಥ ಅಪಚಾರಗಳು. ಅದು ನಿವಾರಣೆ ಮಾಡಿಕೊಳ್ಳಲು ಚಕ್ರಧರನನ್ನು ನೀವು ಸ್ಮರಣೆ ಮಾಡಿ ಎಂಬುದೇ ತಾತ್ಪರ್ಯ. ಇಂತಹ ಸುಕೃತವನ್ನು ಮಾಡಲು ಸುಲಭವಾಗ ಭಗವಂತ ನಮಗೆ ಈ ಶರೀರವನ್ನು ಕೊಟ್ಟಿದ್ದು. ಈ ಶರೀರವನ್ನು ಸದುಪಯೋಗ ಮಾಡಿಕೊಳ್ಳಬೇಕಾದರೆ ಪ್ರತಿಯೊಬ್ಬರೂ ಅರುಣೋದಯ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಲೇಬೇಕು. ಗಜೇಂದ್ರ ಮೋಕ್ಷವನ್ನು ನಾವು ಸ್ಮರಣೆ ಮಾಡುವ ಮೂಲಕ ಕೇವಲ ಆ ಶ್ಲೋಕವನ್ನು ಉಚ್ಚರಿಸುವ ಮೂಲಕ ನಮಗೆ ಪಾಪ ಹೋಗುವುದಿಲ್ಲ. ಅದು ನಮ್ಮಲ್ಲೇ ಆರೋಪಿಸಿಕೊಂಡು ನಮ್ಮಲ್ಲಿ ಜನ್ಮಾಂತರಲ್ಲಿ ಮಾಡಿರತಕ್ಕಂಥ ಪಾಪ ಪರಿಹಾರ ಮಾಡು ಎಂದು ನಾವು ಭಗವಂತನ ಬೇಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಗಜೇಂದ್ರಿಗೆ 1000 ವರ್ಷ ನೀರಿನಲ್ಲಿ ಕುಳಿತು ಸರ್ವಮೂಲ ಆದಿಮೂಲ ಎಂದು ಭಗವಂತನನ್ನು ಪ್ರಾರ್ಥಿಸಿದಂತೆ ನಮ್ಮೆಲ್ಲ ದುಷ್ಕೃತ್ಯಗಳಿಗೆ ಆದಿಮೂಲ ಭಗವಂತ, ಅವನೇ ನಮ್ಮ ಬಿಂಬ. ಆದಿಮೂಲ ಎಂದರೆ ನಮ್ಮ ಮೂಲ ಅಂದರೆ ಒಳಗಡೆ ಇರತಕ್ಕಂಥ ಬಿಂಬರೂಪಿ ಎಂದರ್ಥ. ಎಲ್ಲವನ್ನೂ ಬಿಂಬನಲ್ಲಿ ಅರ್ಪಿಸಬೇಕು, ಬಿಂಬನನ್ನೇ ಬೆಳಗಿಸಬೇಕು, ಬಿಂಬನನ್ನೇ ಪೂಜಿಸಬೇಕು ಎಂಬುದೇ ಮಹಾ ತಾತ್ಪರ್ಯ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಶ್ರೀ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳು ಮಾಡಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿವಿದೆಯಮ್ಮ ಎಂದು ಹೇಳಿ, ಇಂಥ ವಿಶೇಷ ಜ್ಞಾನ ತಿಳಿದುಕೊಳ್ಳಲು ಸಹಾಯವಾಗಿದ್ದು ಈ ಮನುಷ್ಯ ಶರೀರ. ಈ ಶರೀರವನ್ನು ಕೊಟ್ಟಂಥ ನಮ್ಮ ತಂದೆ ತಾಯಿಗಳ ಉಪಕಾರ ಸ್ಮರಣೆ, ಅವರಿಗೆ ಒದಗಿದ ಗುರು ಹಿರಿಯರ ಉಪಕಾರ ಸ್ಮರಣೆ, ಇವರೆಲ್ಲರಲ್ಲೂ ನಿಂತು ಮಾಡಿಸಿದ ತತ್ವಾಭಿಮಾನಿ ದೇವತೆಗಳ ಉಪಕಾರ ಸ್ಮರಣೆ, ವಾಯುದೇವರು ಸಕಲ ದೇವರಲ್ಲೂ ನಿಂತು ಭಗವಂತನ ಆಜ್ಞೆಯಂತೆ ಭಗವಂತನ ಹಾದಿಯನ್ನು ತೋರಿಸುವುದರಿಂದ ಅವರ ವಿಶೇಷವಾದ ಅನುಗ್ರಹ ಸ್ಮರಣೆಯನ್ನು ಮಾಡಿ, ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರರು ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನನ್ನು ಆದಿಮೂಲ ಎಂಬುದಾಗಿ ತಿಳಿದು ನಮ್ಮ ಬಿಂಬ ಆಗಿರ್ತಕ್ಕಂಥ ಭಗವಂತನನ್ನು, ಸರ್ವೋತ್ತಮನಾದ ಭಗವಂತನ ನಾವು ಸ್ಮರಣೆ ಮಾಡಬೇಕು, ಅವನನ್ನೇ ಧ್ಯಾನಿಸಬೇಕು, ಅವನಿಗೆ ನಮಸ್ಕರಿಸಬೇಕು. ಅದನ್ನು ವೇದ ಮಂತ್ರದಿಂದ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಗಜೇಂದ್ರ ಮೋಕ್ಷವನ್ನು ಪ್ರತಿನಿತ್ಯವೂ ನಮ್ಮ ಶರೀರದಲ್ಲಿ ನಾವು ಮಾಡಿದ ದುಷ್ಕೃತ ಪರಿಹಾರಕ್ಕೋಸ್ಕರವಾಗಿ ಇದು ನಮ್ಮ ಚರಿತ್ರೆ ಎಂದು ತಿಳಿದು ಆರಾಧಿಸೋಣ. ಚಕ್ರಧರ ನಮ್ಮ ಬಿಂಬರೂಪಿ ಭಗವಂತನ ಸದಾ ಪ್ರಾರ್ಥಿಸೋಣ, ಓಲೈಸಿಕೊಳ್ಳೋಣ, ನಮಿಸೋಣ ಮತ್ತು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ಶ್ರೇಷ್ಠವಾದ ಮಾರ್ಗವನ್ನು ಕೊಡುವಂದು ಬೇಡಿಕೊಳ್ಳೋಣ. ಭಾರತೀಯರ ಮುಖ್ಯ ಪ್ರಾಣ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.